ಏನಿಲ್ಲ, ಇವಾಗ ತಾನೇ ಜಸ್ಟು ಯೂಟ್ಯೂಬಲ್ಲಿ ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಸಾಂಗ್ ಕೇಳಿದೆ. ಆ ಸಾಂಗ್ ಕೇಳಿರೋ ಫೀಲಿಂಗಿಗೆ ಸುಮ್ಮನೆ ನೈಟ್ ಹೊತ್ತಲ್ಲಿ ಒಂದು ಜಾಲಿ ರೈಡ್ ಹೋಗ್ಬೇಕಂತ ಅನ್ನಿಸ್ತಿದೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಪ್ರೀತಮ್. ನೈಟ್ ಹೊತ್ತು ಜಾಲಿ ರೈಡು ಹೇಗಿರುತ್ತೆ ಅಂದರೆ, ಬೆಂಗಳೂರಲ್ಲಿ ಯಾರಾದರೂ ಪೊಲೀಸ್ ಹತ್ರ ತಂದಾಕೊಂಡ್ರೆ ಕಷ್ಟ. ನೋಡಿ, ಖಾಲಿ ರೋಡು, ಯಾರೂ ಇರಲ್ಲ ಇಷ್ಟೊತ್ತಲ್ಲಿ. ನೋಡು ಅಣ್ಣ ಸೆಲ್ಫಿ ತೊಗೊತಾ ಇದ್ದಾನೆ, ವಿಡಿಯೋ ಕಾಲ್ ಮಾಡಿ ಅಡ್ರೆಸ್ ಬಿಡುತ್ತಾವನೆ. ನೋಡಿ ಅಂದಂಗೆ ಪೊಲೀಸರ ಗಾಡಿ ಸಿಕ್ತಲ್ಲ ಗುರು. ಇದು ಹೆಂಗೆ ಗುರು ಪೊಲೀಸರ ಗಾಡಿ? ಏನಿಲ್ಲ, ಪೊಲೀಸರ ಗಾಡಿ ಯಾಕಂತ ಹೇಳಿದೆ ಅಂದರೆ, ಸುಮ್ಮನೆ ಇಲ್ಲಿ ಎಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ ಎಲ್ಲ ಕೇಳ್ತಾರೆ. ಸುಮ್ಮನೆ ಫೈನ್ ಕಟ್ಟಬೇಕಾಗುತ್ತೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಬಿಡೋದೇ ಇಲ್ಲ. ನಾನೇನು ಡ್ರಿಂಕ್ ಏನು ಮಾಡಿಲ್ಲ. ಸುಮ್ಮನೆ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಏನು ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು, ನಂಬರ್ ತೊಗೊಂಡು, ಹೆಸರು ಬರ್ಕೊಂಡು, ಮತ್ತೆಲ್ಲರೂ ಏನಾದರೂ ನಮಗೆ ಫೋನ್ ಮಾಡ್ತಾರೆ. ಅದಕ್ಕಷ್ಟೇ ಪೊಲೀಸ್ ಅಂದರೆ ಸ್ವಲ್ಪ ಭಯ. ನೀವು ಅನ್ಕೋಬೋದು ಇಷ್ಟೊತ್ತಲ್ಲಿ ನಾನೇನು ಇಲ್ಲಿ ಮಾಡ್ತಿದ್ದೀನಿ ಅಂದರೆ, ಇವಾಗ ತಾನೇ ಡ್ಯೂಟಿ ಮುಗೀತು, ಮನೆಗೂ ಹೋಗೋಣ ಅಂತ ಇದ್ದೆ. ಅಷ್ಟೊತ್ತಲ್ಲಿ ನೈಟ್ ಔಟು ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡು ಒಂದು ಚಿಕ್ಕ ವೀಡಿಯೋ ಮಾಡ್ತಿದ್ದೀನಿ. ನೋಡಿ ವೀಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಇವಾಗ ನಾನು ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಇವರು ನಮ್ಮ ಬಾಗಲಕೋಟೆಯವರು, ನಮ್ಮ ಫ್ರೆಂಡು. ಅವ್ರ ಹೆಸರು ಅಭಿಷೇಕ್ ಅವರು. ಇವರೇ ಅಭಿ. ಅಭಿ ಅವರೇ, ಇದು ನಮ್ಮದು ಫಸ್ಟು ಲಾಗು, ಫಸ್ಟ್ ವಿಡಿಯೋ. ಇವಾಗ ನೀನು ಎಲ್ಲಿಗೆ ಹೋಗ್ತೀನಿ, ನಾನು ಅಲ್ಲಿಗೆ ಬರ್ತೀನಿ. ನೀನೇನು ಮಾಡ್ತೀನಿ, ನಿನ್ನ ಜೊತೆ ನಾನು ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀನೇನು ಮಾಡ್ತೀನಿ, ನಿನ್ನ ಜೊತೆ ಬರ್ತೀನಿ. ನೀನು ಏನೇನು ಮಾಡ್ತೀಯಲ್ಲ ಅಪ್ಡೇಟ್ ಹೇಳ್ಬೇಕು. ಇವಾಗ ಎಲ್ಲಿಗೆ ಹೋಗ್ತಾ ಇದೆಯಾ? ಬ್ಯಾಟ್ರಿ ಸ್ಟೇಷನ್. ಗಾಡಿ ಬ್ಯಾಟ್ರಿ ಖಾಲಿ ಆಗ್ಬಿಟ್ಟೈತೆ, ಇನ್ನೂ ಕಡಿಮೆ ಐತೆ. ಚೇಂಜ್ ಮಾಡ್ಕೊಂಬರೋಣ ಅಂತ ಬರ್ತೀರಾ? ಬರ್ತೀನಿ. ಬನ್ನಿ. ಇವಾಗ ನಮ್ಮ ಫ್ರೆಂಡ್ ಅವ್ರ ಜೊತೆ ಬ್ಯಾಟ್ರಿ ಸ್ಟೇಷನ್ಗೆ ನಾವು ಇವಾಗ ಬ್ಯಾಟ್ರಿ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಜೀಪ್ ಗಾಡಿದು ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡ್ಬರ್ಬೇಕು. ಏನು ಗುರು, ನಾಯಿಗಳೆಲ್ಲ ಬಂದಪ್ಪ ನಮ್ಮನ್ನ ಮಾಡ್ತಿದ್ದೀವಿ. ಸುಮ್ಮನೆ ಬಿಡ್ತಾರಾ? ಏನಾದರೂ ಪ್ರೂಫ್ ಕೇಳಲ್ವಾ? ಇಲ್ಲ ಅಣ್ಣ, ಅವರು ಏನು ನೋಡಲ್ಲ. ಇಲ್ಲ ಬ್ಯಾಟ್ರಿ ಸ್ಟೇಷನ್ ರೋಡು. ನಾವು ಹತ್ತಿರ ನಮ್ಮ ಮನೆ ಹತ್ರನ ಕರ್ಕೊಂಬಂದಿ. ನೀನು ಬ್ಯಾಟ್ರಿ ಸ್ಟೇಷನ್ ನೋಡ್ಬಿಟ್ರೆ ನೀವು, ಇದು ಯಾವ್ದಪ್ಪ ಶೆಡ್, ಪಟ್ಟಣಗೆರೆ ಶೆಡ್ಗೆ ಬಾ. ಆ ಶೆಡ್ ಅದು. ಇವಾಗ ನಾವು ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ ಅವರ ಬ್ಯಾಟ್ರಿ ಸ್ಟೇಷನ್ ಅಂದರೆ ಶೆಡ್ಡು. ಇದೇನು ಗುರು ಈ ಥರ ಎಲ್ಲ ಇದೆ? ಶೆಡ್ಗೆ ಬಾ. ಬ್ಯಾಟ್ರಿ ಸ್ಟೇಷನ್ ಇಲ್ಲಿ ಮಾಡಿದಾರ. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಇವರು. ಇದು ಬ್ಯಾಟ್ರಿ ಗಾಡಿ. ಇವಾಗ ಅವರು ಬ್ಯಾಟ್ರಿ ಚೇಂಜ್ ಮಾಡ್ಲಿಕ್ಕೆ ಬಂದಾರೆ. ಬ್ಯಾಟ್ರಿ ಯಾವ ರೀತಿ ಚೇಂಜ್ ಮಾಡೋದಂತ ನೋಡ್ರಿ. ಹೆಂಗ್ ಗುರು, ಇದನ್ನ ಓಪನ್ ಮಾಡಬೇಕಾ? ಇದು ಇದರಲ್ಲಿರೋ ಬ್ಯಾಟ್ರಿ ಇದನ್ನ ತೆಗೆದು ಕೆಳಗಡೆ ಇಡೋದು. ಆಮೇಲೆ ಒಂದು ಆ್ಯಪ್ ಇರುತ್ತೆ ಫೋನಲ್ಲಿ. ಫೋನಲ್ಲಿ ಆ್ಯಪು. ಅದು ಆ್ಯಪ್ ಓಪನ್ ಮಾಡ್ಕೊಳ್ಳೋದು. ಓಪನ್ ಮಾಡ್ಕೊಂಡ್ರಿ. ಪಾಸ್ವರ್ಡ್ ಇಟ್ಟಿರ್ತೀನಲ್ಲ ಅದಕ್ಕೆ. ಅದಕ್ಕೂ ಪಾಸ್ವರ್ಡ್ ಇರುತ್ತಾ? ಯಾರಾದರೂ ಬಿಟ್ರೆ ಬ್ಯಾಟ್ರಿನ. ಹಾಗೆ. ಆಮೇಲೆ ಸ್ವ್ಯಾಪ್ ಬ್ಯಾಟ್ರಿ ಅಂತ ಇದರಲ್ಲಿ ಆಪ್ಷನ್ ಇರುತ್ತೆ. ನಾವು ಇವಾಗ ಯಶವಂತಪುರ ಸ್ಟೇಷನಲ್ಲಿ ಇದ್ದೀವಿ. ಯಶವಂತಪುರ ಸ್ಟೇಷನ್ ಸ್ವ್ಯಾಪು. ನೆಕ್ಸ್ಟ್ ತಿರ್ಗಾ ಏನು ಬರುತ್ತೆ, 3ನೇ ನಂಬರ್ ಬಾಕ್ಸಲ್ಲಿ 100% ಆಗಿರೋ ಬ್ಯಾಟ್ರಿ ನಮಗೆ ಬರುತ್ತೆ. 5ನೇ ಬಾಕ್ಸ್ ಓಪನ್ ಆಗುತ್ತೆ, ಅದರಲ್ಲಿ ಈ ಬ್ಯಾಟ್ರಿ ಹಾಕಬೇಕು. ಪ್ರೊಸೀಡ್ ಟು ಸ್ವ್ಯಾಪು. 5ನೇ ಬಾಕ್ಸ್ ಓಪನ್ ಆಗುತ್ತೆ. ನೋಡ್ರಿ, ಬ್ಯಾಟ್ರಿ ಓಪನ್ ಆಯಿತು. ಈ ಬ್ಯಾಟ್ರಿನ ಇದರಲ್ಲಿ ಮಡಗೋದು. ಇವಾಗ ಬ್ಯಾಟ್ರಿ ಹಾಕಿದ್ರೆ ಮತ್ತೊಂದು ಬ್ಯಾಟ್ರಿ ಕೊಡ್ತಾರ ಅವರು? ಇದರಲ್ಲಿ ಬ್ಯಾಟ್ರಿ ಹಾಕಿದ್ನ ಇವಾಗ ಕ್ಲೋಸ್ ಮಾಡಿದ್ರಿ. ಇವಾಗ ಅದು ಓಪನ್ ಆಗುತ್ತೆ. ಇದು ಓಪನ್ ಆಗುತ್ತೆ. ಚಾರ್ಜ್ ಆಗಿರೋ 100% ಚಾರ್ಜ್ ಇರೋ ಬ್ಯಾಟ್ರಿ ಓಪನ್ ಆಗುತ್ತೆ. ಎಷ್ಟು ಸಲ ಚೇಂಜ್ ಮಾಡ್ಕೋಬೋದು ಒಂದೇ ಬ್ಯಾಟ್ರಿ? ಅಣ್ಣ, ನೀವು ಬೆಳಿಗ್ಗೆ 6ರಿಂದ 10 ಗಂಟೆವರೆಗೂ ಮಾಡಿದ್ರೆ 3 ಬ್ಯಾಟ್ರಿ ಮಾಡ್ಕೋಬೇಕು. 3 ಬ್ಯಾಟ್ರಿ ಚೇಂಜ್ ಮಾಡ್ಕೋಬೋದಾ? ಇಲ್ಲ, ನಾನು ಚಿಕ್ಕಷ್ಟೇ ಮಾಡ್ಕೊತೀನಿ ಅಂದರೆ 2 ಬ್ಯಾಟ್ರಿ ಹಾಕ್ಬಿಡುತ್ತೆ. 2 ಬ್ಯಾಟ್ರಿ. ಇವಾಗ ಈ ಬ್ಯಾಟ್ರಿ ಈ ಗಾಡಿಗೆ ಹಾಕೋಬೇಕು. ಇವಾಗ ತಿರ್ಗಾ ಗಾಡಿ ಬ್ಯಾಟ್ರಿ ಇರ್ತವೆ ಬ್ಯಾಟ್ರಿ. ಅಂದರೆ ರೆಂಟಲ್ಲಿ ಏನೋ ಚಾರ್ಜ್ ಹಾಕಲ್ವಾ ಈ ಬ್ಯಾಟ್ರಿಗೆ ಎಕ್ಸ್ಟ್ರಾ? ಇವಾಗ ಎಷ್ಟು ಸರಿ ಚೇಂಜ್ ಮಾಡ್ಕೊಂಡು ಅಂತ ಈ ಥರ ಏನಿಲ್ಲ? ಏನಿಲ್ಲ. ಒಂದು ಸರಿ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ಗಿಂತ ಬೆಸ್ಟ್ ಅಂತೀರಾ ಇದು? ಹೌದು. ಬೆಂಗಳೂರಲ್ಲಿ ಆರ್ಡರ್ ಮಾಡ್ತಾರೆ ಡೆಲಿವರಿ ಬಾಯ್ಗೆ, ಗಾಡಿ ಇಲ್ಲದೆ ಇರೋದವ್ರಿಗೆ ಇದೇ ಬೆಟ್ರು. ಇವಾಗ ಈ ಗಾಡಿ ಕೊಡಲಿಕ್ಕೆ ಏನು ಕೊಡ್ಬೇಕು ನಾವು? ದುಡ್ಡು ಕೊಡಬೇಕಾ ಏನು? ಎಷ್ಟು ಕೊಡಬೇಕು? ಫಸ್ಟು 2,000 ಡೆಪಾಸಿಟ್ ಮಾಡಬೇಕು. 2,000 ಡೆಪಾಸಿಟ್ ಮಾಡಬೇಕು. ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಜೆರಾಕ್ಸ್ ಕೊಡಬೇಕು ಅವ್ರಿಗೆ. ಅಷ್ಟು ಕೊಟ್ಟರೆ ಗಾಡಿ ಕೊಟ್ಬಿಡ್ತಾರಾ?
ಓ ಬೆಂಗಳೂರಲ್ಲಿ ಗಾಡಿ ಹುಡ್ಕೋದೇನು ಕಷ್ಟ ಅಲ್ಲ ನಂಗೆ ಆಯ್ತಲ್ಲ ಗುರು. ಅಂದ್ರೆ ನೀವು ಕೆಲಸ ಏನು ಮಾಡ್ತೀರಾ? ರೆಂಟಿಗೆ ಅಂದರೆ ಜೊಮ್ಯಾಟೊ ಮಾಡ್ತೀರಾ, ಸ್ವಿಗ್ಗಿ ಮಾಡ್ತೀರಾ? ಎಲ್ಲ ಓಕೆ ಬ್ರೋ. ಇದೇನು ಬ್ರೋ ಇದು ಬ್ಯಾಟ್ರಿ ಸ್ಟೇಷನ್ ಈ ರೇಂಜಿಗೆ ಖರಾಬ್ ಆಗಿಟ್ಟವ್ರೆ ಇವರು. ಶೆಡ್ಡಿಗೆ ಬಾಣ ಏನು ಕಾಮಿಡಿ ಮಾಡ್ತೀವ ಗುರು. ಇವಾಗ ಈ ಸಾಂಗ್ ಕೇಳಿಂದ ನನಗೆ ಮೊದಲಿನ ಥರ ಬೇಕು, ಮತ್ತೆ ವೀಡಿಯೋ ಮಾಡಬೇಕು ಅಂತಿದೆ. ಅದಕ್ಕೆ ಇವತ್ತು ಈ ಸ್ಮಾಲ್ ಲಾಗ್. ಎಂಜಾಯ್. ಬೈ ಬೈ, ಗುಡ್ ನೈಟ್.